ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ ಮತ್ತು ಪೋಷಕರೇ ಹಾಗೂ ನನ್ನ ಆತ್ಮೀಯರೇ, ಇಂದಿನ ಈ ವಿಡಿಯೋದಲ್ಲಿ ಪ್ರಥಮ PUCಯ ಮಧ್ಯವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆಪತ್ರಿಕೆಯ ಮಾದರಿಯನ್ನು ಹಾಕುತ್ತಾ ಇದ್ದೇನೆ. ಈಗಾಗಲೇ ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಕೂಡ ಹಾಕಿದ್ದೇನೆ. ದ್ವಿತೀಯ PUC ಮತ್ತು ಪ್ರಥಮ PUC ಎರಡೂ ಕೂಡ ಒಂದೇ ರೀತಿಯ ಮಾದರಿಯಾಗಿರ್ತದೆ. ಆದರೆ ಕೆಲವೊಂದು ಪ್ರಥಮ PUCಯ ವಿದ್ಯಾರ್ಥಿಗಳು ನಮಗೂ ಕೂಡ ಅಂತಹ ವಿಡಿಯೋ ಬೇಕು ಅಂತ ನನ್ನಲ್ಲಿ ಬೇಡಿಕೆ ಇಟ್ಟದ್ರಿಂದಾಗಿ, ವಿನಂತಿ ಮಾಡಿಕೊಂಡಿದ್ದರಿಂದಾಗಿ ಈ ವಿಡಿಯೋವನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಅಲ್ಪ ಸ್ವಲ್ಪ ಅಂಕಗಳನ್ನು ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಹೊರತುಪಡಿಸಿ ಇಷ್ಟರವರೆಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು, ಇಷ್ಟು ವರ್ಷಗಳಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೋ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಇದೆ. ಅಂದರೆ 23-24ನೇ ಸಾಲಿನಲ್ಲಿ ಒಟ್ಟಿಗೆ ಉತ್ತರಿಸಲು ನೀಡಲಾದ ಅವಧಿ 3 ಗಂಟೆ 15 ನಿಮಿಷಗಳು. ಪ್ರಶ್ನೆ ಪತ್ರಿಕೆಯನ್ನು ಓದಲು 15 ನಿಮಿಷಗಳಿವೆ. ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯಲು 3 ಗಂಟೆಗಳಿವೆ. ಒಟ್ಟಿಗೆ ಗರಿಷ್ಠ ಅಂಕಗಳು 80. ಉಳಿದ 20 ಅಂಕಗಳನ್ನು ನಿಮ್ಮ ಕಾಲೇಜಿನ ಉಪನ್ಯಾಸಕರು ಕೊಟ್ಟಿರುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಮೊದಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಒಟ್ಟು 10 ಅಂಕಗಳು, ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಹೇಳ್ತಾರೆ ಇದಕ್ಕೆ. ಈಗ ಸೆಕೆಂಡ್ ಮೇನ್ ನೋಡೋಣ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಿಗೆ 5 ಅಂಕಗಳು ಇವೆ. ಮೂರನೆಯ ಮೇನ್ ನೋಡಿ, ಹೊಂದಿಸಿ ಬರೆಯಿರಿ. ಇದರಲ್ಲಿ ಒಟ್ಟಿಗೆ 5 ಅಂಕಗಳು ಇವೆ. ಇನ್ನು ಆ ವಿಭಾಗ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕಾವ್ಯ ಭಾಗದಿಂದ ಕೇಳುವಂಥದ್ದು. 1 ಅಂಕಕ್ಕೆ 1 ಪ್ರಶ್ನೆಗೆ 2 ಅಂಕಗಳಿವೆ. ಹೀಗೆ 3 ಉತ್ತರಿಸಬೇಕು. ಆವಾಗ ನಿಮಗೆ 6 ಅಂಕಗಳು ಸಿಗುತ್ತವೆ. ಇನ್ನು ಇದರಲ್ಲೇ ಇದು ಗದ್ಯ ಭಾಗದಿಂದ ಕೇಳುವಂಥದ್ದು. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟಿಗೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2 ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು. 2 × 2 4 ಅಂಕಗಳು ನಿಮಗೆ ದೊರೆಯುತ್ತವೆ. ಇನ್ನು ಇದರಲ್ಲಿ ಬೋಳೇಶಂಕರ ನಾಟಕದಿಂದ ಕೊಡುವಂಥದ್ದು. ಒಟ್ಟಿಗೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3 × 2 ಒಟ್ಟಿಗೆ ನಿಮಗೆ 6 ಅಂಕಗಳು ಸಿಗುತ್ತವೆ. ಇನ್ನು ಈ ವಿಭಾಗ ಫಿಫ್ತ್ ಮೇನ್, ಇದರಲ್ಲಿ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಒಟ್ಟಿಗೆ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಅದರ ಸ್ವಾರಸ್ಯವನ್ನು ಬರೆಯುವಂಥದ್ದು. ಒಟ್ಟಿಗೆ 3 ಅಂಕ. ಒಂದು ಸಂದರ್ಭಕ್ಕೆ, ಒಂದು ವಾಕ್ಯಕ್ಕೆ, ಒಂದು ವಾಕ್ಯದ ಸಂದರ್ಭಕ್ಕೆ 3 ಅಂಕ. ಒಟ್ಟಿಗೆ 2 ಉತ್ತರಿಸುವಂಥದ್ದು. 2 3 6 ಅಂಕಗಳು ದೊರೆಯುತ್ತವೆ. ಇದು ಕಾವ್ಯ ಭಾಗದಿಂದ. ಇನ್ನು ಇದರಲ್ಲಿ ಈಗ ಬರುವಂಥದ್ದು ಗದ್ಯ ಭಾಗ. ಯಾವುದಾದರೂ 1 ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಒಟ್ಟಿಗೆ ನಿಮಗೆ 2 ವಾಕ್ಯಗಳನ್ನು ಕೊಟ್ಟಿರ್ತಾರೆ. 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯುವಂಥದ್ದು. ಒಟ್ಟಿಗೆ ನಿಮಗೆ ಇಲ್ಲಿ 3 ಅಂಕಗಳು ದೊರೆಯುತ್ತವೆ. ಇನ್ನು ಇದು ಬೋಳೇಶಂಕರ ನಾಟಕ ಭಾಗದಿಂದ ಬರುವಂಥದ್ದು. ಯಾವುದಾದರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 1 × 3 3 ಅಂಕಗಳು. ಇನ್ನು ಈ ವಿಭಾಗದಲ್ಲಿ ಸಿಕ್ಸ್ತ್ ಮೇನ್ ಇದು. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಬರೆಯುವಂಥದ್ದು ಯಾವುದಾದರೂ 2 ಪ್ರಶ್ನೆಗಳನ್ನು ಬರೆದಾಗ 2 4 2 × 4 ಒಟ್ಟಿಗೆ 8 ಅಂಕಗಳು ದೊರೆಯುತ್ತವೆ. ಇದು ಕಾವ್ಯ ಭಾಗದಿಂದ.
ಇನ್ನು ಗದ್ಯ ಭಾಗ ಆ, ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟಿಗೆ ನಿಮಗೆ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವುದಾದರೂ ಒಂದು ಪ್ರಶ್ನೆಯನ್ನು 5-6 ವಾಕ್ಯಗಳಲ್ಲಿ ಬರೆಯುವಂಥದ್ದು. 1 × 4 4 ಅಂಕಗಳು ದೊರೆಯುತ್ತವೆ. ಇನ್ನು ಬೋಳೇಶಂಕರ ನಾಟಕದಿಂದ ಬೋಳೇಶಂಕರ ನಾಟಕ ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1 × 4 4 ಅಂಕಗಳು ನಿಮಗೆ ದೊರೆಯುತ್ತವೆ. ಇನ್ನು ಭಾಷಾಭ್ಯಾಸ 7ನೆಯ ಮೇನ್ ಪ್ರಶ್ನೆ ಇದು ಭಾಷಾಭ್ಯಾಸ. ಇದರಲ್ಲಿ ಒಂದು ವಿದ್ಯಾರ್ಥಿಗಳು ಗಮನಿಸಿ, ನಿಮಗೆ ಭಾವಾರ್ಥ ಬರೆಯಿರಿ. ಇದು ಈ ವರ್ಷದಿಂದ ಇಲ್ಲ, ಇದನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ನೀವು ಭಾವಾರ್ಥವನ್ನು ಓದುವಂತಹ ಅವಶ್ಯಕತೆ ಇಲ್ಲ. ಇನ್ನು ಭಾಷಾಭ್ಯಾಸ 7th ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 1 2 3 4 5 ಒಟ್ಟಿಗೆ 6 ಕೊಟ್ಟಿರ್ತಾರೆ. 6ರಲ್ಲಿ ನೀವು 4ನ್ನು ಸೂಚನೆಗೆ ಅನುಗುಣವಾಗಿ ಉತ್ತರಿಸುವಂಥದ್ದು. 4 × 2 ಒಟ್ಟಿಗೆ ನಿಮಗೆ 8 ಅಂಕಗಳು ದೊರೆಯುತ್ತವೆ. ಯಾವುದರಲ್ಲಿದು? ಭಾಷಾಭ್ಯಾಸದಿಂದ. ಮುಂದೆ ಇನ್ನು ಯಾವುದಾದರೂ ಪ್ರಬಂಧ ಬರೆಯುವಂಥದ್ದು. ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. 2 ವಿಷಯಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ 2 ವಿಷಯಗಳನ್ನು ಕೊಟ್ಟಿರ್ತಾರೆ. ಒಂದು ವಿಷಯವನ್ನು ಬರೆಯುವಂಥದ್ದು. ನೀವು ಅಂಕಗಳನ್ನು ಗಮನಿಸಬೇಕು. ಒಂದು ಪ್ರಬಂಧಕ್ಕೆ 4 ಅಂಕಗಳು ಇವೆ. ಇದುವರೆಗೆ 5 ಅಂಕಗಳು ಇದ್ದವು. ಈ ಸಲದಿಂದ 4 ಅಂಕಗಳು ಇವೆ. ಇನ್ನು ಮುಂದೆ ಪತ್ರವನ್ನು ಬರೆಯಿರಿ. ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ. 2 ವಿಷಯವನ್ನು ಕೊಟ್ಟಿರ್ತಾರೆ. ಅದು ಖಾಸಗಿ ಇರ್ಬೋದು, ವ್ಯಾವಹಾರಿಕ ಪತ್ರ ಇರ್ಬೋದು. ಯಾವುದಾದರೂ ಒಂದು ಪತ್ರವನ್ನು ಬರೆಯುವಂಥದ್ದು. ಇದಕ್ಕೂ ಕೂಡ 4 ಅಂಕಗಳಿವೆ. ಹಾಗೆ ವಿದ್ಯಾರ್ಥಿಗಳೇ, ಮಧ್ಯವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ಗಾದೆ ಮಾತು ಇವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇದುವರೆಗೆ ನೀವೀಗ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ, ಪ್ರಥಮ PUCಯ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೆ ಅನ್ನೋದನ್ನು ನೀವೆಲ್ಲ ಗಮನಿಸಿದ್ರಿ. ಶಿಕ್ಷಣ ಇಲಾಖೆಯು ಎಲ್ಲ ವಿದ್ಯಾರ್ಥಿಗಳೂ ಕೂಡ ಉತ್ತೀರ್ಣರಾಗಬೇಕು ಎಂಬ ಸದುದ್ದೇಶದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲು ಉದ್ದೇಶಿಸಿರುವಂಥದ್ದು. ಹಾಗಾಗಿ ನಾವೆಲ್ಲ ಸಂತೋಷ ಪಡೋಣ, ಯಾವುದೇ ಗೊಂದಲ ಬೇಡ. ಉಳಿದ 20 ಅಂಕಗಳನ್ನು ನಿಮ್ಮ ಕಾಲೇಜಿನವರೇ ನೀಡುತ್ತಾರೆ. ಪಾಸಾಗಲು ಎಷ್ಟು ಅಂಕಗಳನ್ನು ತೆಗೆಯಬೇಕು, ನಿಮ್ಮ ಕಾಲೇಜಿಂದ ಹೇಗೆ ಆ 20 ಅಂಕಗಳನ್ನು ನೀಡುತ್ತಾರೆ ಎಂಬುದನ್ನು ವಿವರಿಸುವಂತಹ ವಿಡಿಯೋವನ್ನು ಈಗಾಗಲೇ ನಾನು ಹಾಕಿರುತ್ತೇನೆ. ಅಲ್ಲಿಗೂ ಭೇಟಿ ನೀಡಿ. ಹಾಗೆಯೇ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.